ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್. ಆ್ಯಕ್ಚುಲಿ ನೀವು ಅಂದ್ಕೊತಾ ಇದ್ದೀರಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಅದು ಈ ರಾತ್ರಿ ಅದು ಈ ಕತ್ಲಲ್ಲಿ ಅಂತ. ಫುಲ್ ವಿಡಿಯೋ ನೋಡಿ. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಏನಂದರೆ ಇವತ್ತು ಅಮ್ಮ ಹೇಳಿದ್ರು ಎಲ್ಲಿಗೋ ಹೋಗೋಣ, ಲೈಕ್ ತರಕಾರಿ ಎಲ್ಲ ತರಕ್ಕೆ ಹೋಗೋಣ, ಏನೇನು ತರಕಾರಿ ತೊಗೊತೀವಿ ಅಂತ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ನಾವಿಲ್ಲಿ ತರಕಾರಿ ತೊಗೊಳ್ಳೋ ಅಂತ ಬಂದಿದ್ದೀವಿ ನೋಡಿ. ಈವನ್ ಏನಂತ ನಮ್ಮಮ್ಮ ಅದು ಇದು ಏನೋ ಐಟಮ್ಸ್ ಎಲ್ಲ ತೊಗೊತಾ ಇದ್ದಾರೆ. ಏನೋ ಹೂವು ಮತ್ತು ಇನ್ನು ತರಕಾರಿ ಸೊಪ್ಪು ಇದೇ ಥರ ಇನ್ನೂ ವೆರೈಟೀಸ್ ಎಲ್ಲ ತೊಗೊತಾ ಇದ್ದಾರೆ. ಜಸ್ಟ್ ಒಂದು ಐಟಮ್ ಅಂತೂ ಅಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮನೇ ನಂಗೆ ಕರ್ಕೊಂಡು ಬಂದಿದ್ದು ಏನೋ ಸೊಪ್ಪಿನ ತೊಗೊಳ್ಳೋಣ, ಅದಕ್ಕೆ ಒಂಚೂರು ಬಾ ಅಂತ. ಅದಕ್ಕೆ ಓಕೆ ನಾನು ಬರ್ತೀನಿ ತಾಳ ಮಮ್ಮಿ ಅಂತ ಅಂದೆ. ನಾನು ಹೋಗ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ ನೋಡಿ. ವಾವ್, ಸನ್ಸೆಟ್ ಸಖತ್ತಾಗಿ ಇದೆ ಅಂದರೆ ನಿಜ ನೋಡೋಕೆ ಮತ್ತು ಅಷ್ಟು ಸೂಪರಾಗಿದೆ. ನಮ್ಮಮ್ಮ ನೋಡಿ ಇಲ್ಲಿ ಏನೋ ಐಟಮ್ಸ್ ಎಲ್ಲ ತೊಗೊಳಕ್ಕೆ ಬರ್ತಾಯಿದ್ದಾರೆ. ನೇರಳೆ ಎತ್ಕೊತಾ ಇದ್ದಾರೆ. 100 ರೂಪಾಯಿ 1 kg ಅಂತ. ಅದಕ್ಕೆ ಅದನ್ನು ಸಮೇತ 1 kg ಅಂದರೆ ಅರ್ಧ kg ನಮ್ಮಮ್ಮ ತೊಗೊತಾರೆ ಅನಿಸುತ್ತೆ. ಐ ಥಿಂಕ್ ಅರ್ಧ kg ಅನಿಸುತ್ತೆ. ಯಾ ಕರೆಕ್ಟ್, ಅದು ಅರ್ಧ kgನೇ. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. 1 kg ಅಂದರೆ ಜಾಸ್ತಿ ಬರುತ್ತೆ. ಜಸ್ಟ್ ಇದು ಅರ್ಧ kg. ನಮ್ಮಮ್ಮ ಇನ್ನೂ ಬೇರೆ ಜನ ತೊಗೊಳಕ್ಕೆ ನಿಂಬೆಹಣ್ಣು ಫ್ರೆಂಡ್ಸ್. ಇದು ನಿಂಬೆಹಣ್ಣು ಸಮೇತ ತೊಗೊಳಕ್ಕೆ ಫ್ರೆಂಡ್ಸ್ ನನಗೂ ಬೇಕು ಅಂತ ನಾನು ಸಮೇತ ಸ್ವಲ್ಪ ಏನಾದ್ರು ತೊಗೊಳ್ಳೋಣ ಅಂತ ಕ್ಲಿಪ್ಸ್ ಹುಡುಕ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ವೆರೈಟೀಸ್ ಆಫ್ ಕ್ಲಿಪ್ಸ್ ಇದೆ. ಇದರಲ್ಲಿ ಜಸ್ಟ್ 10 rupees ಅಂತ ಅಂದರು. ಅದಕ್ಕೆ ಇದನ್ನೇ ಒಂದು 2-3 ತೊಗೊಳ್ಳೋಣ. ಇದು ನೋಡಿ ಗೊಂಬೆ ಸಖತ್ತಾಗಿದೆ. ನಮ್ಮಮ್ಮ ಯಾವುದಾದ್ರೂ ಚೂಸ್ ಮಾಡ್ತಾಯಿದ್ದಾರೆ. ನಂಗೆ ಅವು ಯಾವ ಇಷ್ಟ ಆಯ್ತಿಲ್ಲ. ನನಗೆ ಇಷ್ಟ ಆಗಿದೆ ಯಾವುದ್ಯಾವುದೋ ಅನಿಸುತ್ತೆ, ಅದನ್ನು ಮಾತ್ರ ನೋಡಿ ಸೆಲೆಕ್ಟ್ ಮಾಡ್ತೀನಿ. ಇನ್ನು ಬೇರೆದ್ಯಾವುದು ಇಷ್ಟ ಆಗೋಕ್ಕಿಲ್ಲ ನೋಡಿ. ನಮ್ಮಮ್ಮ ಯಾವುದೋ ವೈಟ್ ಕಲರ್ ತೊಗೊಂಡ್ರು, ಹಾಟ್ ಶೇಪಿಂದು. ನಂಗೆ ಅದು ಇಷ್ಟನೇ ಆಗಿಲ್ಲ. ಇನ್ನೂ ವೆರೈಟೀಸ್ ಆಫ್ ರಬ್ಬರ್ ಬ್ಯಾಂಡ್ ಕ್ಲಿಪ್ಸು ಎಲ್ಲ ಇದೆ. ಇದು ತೊಗೊಳ್ಳೋಣ ಅಂದ್ಕೊತೀನಿ, ತೊಗೊಂಡ್ಲೇ ಬೇಡವೇನೋ ಅನಿಸ್ತೈತೆ. ಅದಕ್ಕೆ ಯಾವುದೋ ಒಂದು ತೊಗೊಳ್ಳೋಣ ಅಂತ ಇದ್ದೀನಿ. ಇನ್ನೂ ಯಾವುದೋ ನಮ್ಮಮ್ಮ ಎತ್ಬಿಡ್ತಾಳೆ ನೋಡೋಣ ಯಾವುದಾದ್ರು ಇನ್ನೂ ವೆರೈಟೀಸ್ ನಮ್ಮಮ್ಮ ಹುಡುಕ್ತಾನೇ ಇದ್ದಾರೆ. ಇದೆರಡು ತೊಗೊಂಡಿದ್ದೀನಿ, ಮತ್ತು ಇನ್ಯಾವುದು ಗೊತ್ತಿಲ್ಲ. ಯಾವುದ್ಯಾವುದಂತ ನೋಡಬೇಕು. ಇನ್ನೂ ಹುಡುಕ್ತಾನೆ ಇದ್ದೀವಿ. ಅಯ್ಯೋ, ಹುಡ್ಕೋಷ್ಟೊತ್ತಿಗೆ ಸಾಕಾಗುತ್ತೆ. ಹಬ್ಬ. ಫ್ರೆಂಡ್ಸ್ ನೋಡಿ, ಫೈನಲಿ ಬೇಕಾಗಿರೋದನ್ನ 3 ತೊಗೊಂಡಿದ್ದೀನಿ. ಹಬ್ಬ ಫ್ರೆಂಡ್ಸ್, ಇಲ್ಲಿ ನಮ್ಮಮ್ಮ ಹೂವು ಸಮೇತ ತೊಗೋಬೇಕು ಅಂದರು. ಅದಕ್ಕೆ ಇತ್ಲೇ ರೋಡ್ ಕ್ರಾಸ್ ಮಾಡ್ಬಿಟ್ಟು ಹೂವನ್ನು ಸಮೇತ ತೊಗೊಳಕ್ಕಂತ ಬಂದ್ವಿ. ಇನ್ನೂ ಏನೇನು ತೊಗೋಬೇಕು ನಂಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಬೇಕಾಗಿರೋದು ಯಾವುದ್ಯಾವುದು ಅಷ್ಟು ಮಾತ್ರ ತೊಗೋಬೇಕು ನೋಡಿ. ತೊಗೊಂಡು ಅಂತೂ ಹೂವು ಫೈನಲಿ. ಮೊದಲು ಬ್ಯಾಗ್ ಹಾಕೊಳ್ಳೋಣ, ಹಂಗೆ ಇಟ್ಕೊಂಡ್ರೆ ಸರಿ ಆಗೋಲ್ಲ. ಅದಕ್ಕೆ ಹೂವು, ಕ್ಲಿಪ್ಪು, ಹಣ್ಣುಗಳು ಎಲ್ಲ ತೆಗೆದು ಫಸ್ಟು ಬ್ಯಾಗಿಗೆ ಹಾಕ್ಕೊಳ್ಬೇಕು ನೋಡಿ. ಹಬ್ಬ ಅಂತೂ ಬ್ಯಾಗಿಗೆಲ್ಲ ಹಾಕಿ ರೆಡಿ ಆಯಿತು. ನಮ್ಮಮ್ಮ ಇವಾಗ ನೋಡಿ ಇಲ್ಲಿ ತರಕಾರಿ ತೊಗೋಬೇಕಂತ ಯಾವುದೋ ಶಾಪ್ ಒಳಗೆ ಬಂದಿದ್ದಾರೆ. ಇನ್ನು ಸೌತೆಕಾಯಿ ಅಂತೆ, ಅದು ಇದು ಎಲ್ಲ ಥರ ಇದೆ. ಸೊಪ್ಪು, ಬೀನ್ಸು ಇದೆಲ್ಲ. ಫ್ರೆಂಡ್ಸ್, ಇಲ್ಲಿ ನಮ್ಮಮ್ಮ ಎಲ್ಲಿಗೋ ಹೋಗಬೇಕು ಅಂತ ಅಂತವ್ರೆ. ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ. ನೋಡಿ, ಇಲ್ಲಿ ನಮ್ಮಮ್ಮ ಸೊಪ್ಪು ತೊಗೋಬೇಕು ಅಂತ ಇಲ್ಲಿ ಸೊಪ್ಪಿಗೆ ಸಮೇತ ನಿಲ್ಲಿಸೋ ಇಲ್ಲೇ ಇರೋಣ ಅಂತ ಅಂದರು. ತೊಗೋಬೇಕು ಸ್ವಲ್ಪ ಅಂತ ಸೊಪ್ಪುಗಳು. ಅದಕ್ಕೆ ಸೊಪ್ಪು ಸಮೇತ ತೊಗೊಳಕ್ಕಂತ ಬಂದಿದ್ದೀವಿ ನೋಡಿ. ತೊಗೊಂಡಾಯಿತು. ಈಗ ಫಸ್ಟು ಮನೆಗೆ ಹೋಗೋಣ. ವೇಟ್ ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಇಲ್ಲಿ ಬರ್ಮಾ ಬಜಾರಿಗೆ ಹೋಗೋಣ ಅಂತ ಅಂದರು. ಏನಾರು ಐಟಮ್ಸ್ ಇರುತ್ತಲ್ಲೋಣ ಅಂತ. ಅದಕ್ಕೆ ಬಂದಿದ್ದೀವಿ ನೋಡಿ ಒಳಗೆ. ಇನ್ನೂ ಏನೇನೋ ವೆರೈಟೀಸ್ ಆಫ್ ಐಟಮ್ಸ್ ಎಲ್ಲ ಇದೆ. ನೋಡ್ತಾ ಇದ್ದರೆ ಎಲ್ಲ ತೊಗೊಳ್ಳೋಣ ಅನಿಸುತ್ತೆ. ನಮ್ಮಮ್ಮ ಏನೋ ಅವರಿಂದ ಚಾಕು ಹುಡುಕ್ತಾರೆ. ಮನೇಲಿ ಒಂದು ಚಾಕು ಇತ್ತು, ಅದೇ ಥರ ಚಾಕು ಬೇಕು ಅಂತ ನನಗೂ ಕೇಳ್ತಾ ಇದ್ದಾರೆ ನಮ್ಮಮ್ಮ ಅವಳಿಂದ. ಆ್ಯಕ್ಚುಲಿ ಅದು ನಂಗೆ ಎಷ್ಟೊತ್ತಿಂದ ಹುಡುಕ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ ನೋಡಿ. ಇದು ಕಂಬ ನೋಡ್ಬಿಟ್ಟು ಭಯನೇ ಆಗಿಬಿಡ್ತು ಒಂದೇ ಸಲ. ಯಪ್ಪ ಫ್ರೆಂಡ್ಸ್, ನನಗೆ ಈ ಥರ ಬಾಟ್ಲಿಸ್ ತೊಗೋಬೇಕು ಅಂತ ತುಂಬ ಆಸೆ ಆಗ್ತಿದೆ. ಇಲ್ಲಿದ್ದಾವೆ ನೋಡಿ ಕಳೆಯ ಬಾಟ್ಲಿ, ಯಾವ್ಯಾವ ಥರ ಇದ್ದಾವೆ ನೋಡಿ. ಪರ್ಪಲ, ಗೊಂಬೆದು ವಿತ್ ಪೈಪೆಲ್ಲ ಇರುತ್ತೆ. ಅದೊಂಥರ ಏನೋ ವೆರೈಟಿ ಬೇರೆ ಬೇರೆದೆಲ್ಲ ಇರುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಐ ಲವ್ ದ್ಯಾಟ್ ಅಂತ ಅಂತೀನಿ. ಮತ್ತು ನಮ್ಮಮ್ಮ ಹುಡುಕ್ತವ್ರೆ. ಆ್ಯಕ್ಚುಲಿ ಬರ್ಮಾ ಬಜಾರ್ ಹೋದ ಸಲಕ್ಕಿಂತ ಈ ಸಲ ತುಂಬ ಚೇಂಜ್ ಆಗಿದೆ ಅಂತ ಅನ್ನೋದು. ಅಲ್ಲಿ ಏನೋ ವಾಲ್ಯೂಮ್ ಮೀನ್ಸ್ ಏನೋ ಸೌಂಡ್ ಏನೋ ಹಾಕೋವ್ರೆ, ಸಾಂಗು ಅದು ಕೇಳಿಸ್ತಾ ಇದೆ. ಇನ್ನೂ ಇದೊಂದೇ ರೋ ಅಲ್ಲ, ಇನ್ನು ಬೇಕಾದಷ್ಟು ರೋ ಇದೆ. ಮೀನ್ಸ್ ನಂಗೆ ಅವಳಿಂದ ಇದನ್ನ ಮೇಲೆ ಕಣ್ಣು ಹೋಗ್ತಾ ಇದೆ. ತೊಗೋಬೇಕು ಅಂತ. ಬಟ್ ತೊಗೊಳಕ್ಕೆ ಹೇಳ್ತಾ ಇಲ್ಲ ನೋಡಿ. ಇಲ್ಲೆಲ್ಲ ಇದ್ದಾವೆ ಅಷ್ಟೊಂದು, ಒಂದಲ್ಲ ಎರಡಲ್ಲ, ತುಂಬ ಇದೆ ನೋಡಿ. ಇದೊಂದು ತೋರಿಸ್ತೀನಿ ಹೆಂಗಿದೆ ಅಂತ. ಯಾವ ಥರ ಇದೆ ಇದು.
ತುಂಬ ಸಕ್ಕತ್ತಾಗಿದೆ ಮಾತ್ರ ಇದು ನೋಡೋಕ್ಕೆ. ತೊಗೊಳ್ಳೋಣ ಅಂದರೆ ಜಸ್ಟ್ ಆಲ್ಮೋಸ್ಟ್ ಇದು ರೇಟ್ ಕಡಿಮೆ ಅಂತ ಅನ್ನೋದು. ನೋಡಿ ಒಳಗೆ ಪೈಪ್ ಅದಿರೋದು, ಒಳಗೆ ಪೈಪು ಮಾಮೂಲಿ ಬಾಟ್ಲು ಒಳಗೆ ಇರೋದು ಪೈಪು. ಮತ್ತು ಇನ್ನೂ ನೋಡಿ ಒಳಗೆಲ್ಲ ಎಷ್ಟೊಂದಿದೆ ಇನ್ನು. ವಾಹ್, ನಮ್ಮಮ್ಮ ಅವಳಿಂದ ಗೋಲ್ಡನ್ ಸ್ಪೂನ್ ನೋಡಿ, ಗೋಲ್ಡನ್. ವಾಹ್, ವಾಟ್ ಗೋಲ್ಡ್ ಅಂದ್ಕೊಳಕ್ಕೆ ಹೋಗ್ಬೇಡಿ, ಅದು ನಿಜವಾದ ಗೋಲ್ಡ್ ಏನಲ್ಲ, ಸುಮ್ಮನೆ ಇಕ್ಕಿರೋದಷ್ಟೇ ಅದು ಗೋಲ್ಡ್ ಥರ. ಮತ್ತು ಇನ್ನೂ ಬೇರೆ ಬೇರೆದೆಲ್ಲ ಚೆನ್ನಾಗಿರೋ ಐಟಮ್ಸು. ಇನ್ನು ಚಾಕು ಗೀಕು. ಫ್ರೆಂಡ್ಸ್, ನನಗೆ ಬ್ಲ್ಯಾಕ್ ಅಂದರೆ ನನ್ನ ಫೇವ್ರೆಟ್ ಕಲರು. ಅದಕ್ಕೆ ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ತೊಗೊಳಕ್ಕಂತ ಈಗ ಬಿದ್ದೋಗ್ಬಿಡ್ತು ಬಟ್ಲಿ, ಇಲ್ಲೇ ತೆಗ್ದಿಕ್ಬಿಡೋಣ. ಆ್ಯಕ್ಚುಲಿ ಇನ್ನೂ ಬೇರೆ ಬೇರೆದೆಲ್ಲ ಇದೆ. ಫಸ್ಟು ಬ್ಲ್ಯಾಕೇ ನೋಡೋಣ ಅಂದ್ಕೊಂಡಿದ್ದೀನಿ. ನೋಡಿ ನಮಗೆ ಯಾವುದೇ ಚಾಕು ಸಿಕ್ತು ಅಂತ ಅನಿಸುತ್ತೆ. ಇಲ್ಲ, ಎಲ್ಲ ಬೇರೆ ಬೇರೆ ಐಟಮ್ಸ್ ಚಾಕು ಅದು. ನಮ್ಮ ಮನೇಲಿ ಚಾಕು ಥರ ಇದು ಇಲ್ಲ, ಇದಾದ ಬೇರೆ ಬೇರೆ ಚಾಕುಗಳು. ಅದಕ್ಕೆ ನಮ್ಮ ಹುಡುಕ್ತಾವ್ರೆ. ಇನ್ನು ಈ ಕಡೆ ಅದು ಇದು ಸ್ಪೂನ್ಸು ಎಲ್ಲ ಇದೆ, ವೆರೈಟಿ ಸ್ಪೂನ್ಸು ಸಮೇತ ಇದೆ. ನನಗಂತೂ ಸಾಕಾಗೋಯ್ತು. ನಮ್ಮಮ್ಮ ಇನ್ನೂ ಎಷ್ಟೊತ್ತು ತೊಗೊತಾನೆ ಅವರೇ, ಹುಡುಕ್ತಾನೆ ಅವರೇ. ನಂಗೆ ಆ ಐಟಮ್ಸ್ ಬೇಕು, ನಂಗೆ ಈ ಐಟಮ್ಸ್ ಬೇಕು, ಹಂಗೆ ಬೇಕು ಹಿಂಗೆ ಬೇಕು ಅಂತ. ನನಗಂತೂ ತಲೆ ಕೆಟ್ಟೋಯ್ತೈತೆ. ನಾನಂತೂ ಮೊದಲು ಹೋದರೆ ಸಾಕು ಅನಿಸ್ತೈತೆ. ಯಾಕೆಂದರೆ ನಮ್ಮಮ್ಮ ಅವಾಗಿಂದ ಅದು ಇದು ಏನೇನೋ ಹುಡುಕ್ತಾನೆ ಅವರೇ. ನೋಡಿ ಇಲ್ಲಿ ಪಾತ್ರೆಗೆ ಬಂದರು, ಮಾಡಲೇ ಅದು ಇದು ಅಂತ ನೋಡ್ತಾ ಇರ್ತಾರೆ. ಹೀಗೆ ಸಮೇತ ನೋಡ್ತಾನೆ ಅವರೇ, ನಂಗೆ ಅದು ಬೇಕು ಇದು ಬೇಕು ಅಂತ. ನಾನು ಹೋದಾಗೆಲ್ಲ ನಾನು ಎಲ್ಲೇ ಹೋಗಲಿ, ಮಾಡ್ಲಿಕ್ಕೆ ಹೋಗಲಿ, ಇಂಥವ್ರು ಅಷ್ಟು ಕಣ್ಣಾಕೋದು. ಈಗಲೂ ಸಮೇತ ಇಲ್ಲಿಗೂ ಸಮೇತ ನಮ್ಮಮ್ಮ ಏನೋ ಗ್ಲಾಸ್ ಐಟಮ್ಸ್ ತೊಗೊಂಡು ನೋಡಿ ಫ್ರೆಂಡ್ಸ್. ಎಷ್ಟೋ ಗ್ಲಾಸಿನ ಐಟಮ್ಸು ಜಸ್ಟ್ 45 ರೂಪೀಸ್ ಅಂತ ಅಂತೆ. ಈಗ ಇದು ಐಟಮ್ಸ್ ಎಲ್ಲ ತೊಗೊಂಡು ಸೀದಾ ಮನೆಗೆ ಹೋಗೋದು. ಮೊದಲು ಬಿಲ್ ಒಳಗೆ ಹಾಕ್ಕೊಂಡು ಹೋದ್ರೆ ಕಷ್ಟ, ಅದಕ್ಕೆ ಬಿಲ್ ಒಳಗೆ ಹಾಕ್ಬಿಟ್ಟು ಫಸ್ಟು ಮನೆಗೆ ಈಗ ನಾವು ಇಲ್ಲಿಂದ ಐಟಮ್ಸ್ ಎಲ್ಲ ಎತ್ಕೊಂಡು ಐಟಮ್ಸ್ ಇಟ್ಕೊಂಡಿಲ್ಲ, ಈಗ ಎತ್ಕೊಂಡು ಮೊದಲು ಮನೆಗೆ ಹಾಕ್ಕೊಂಡು. ವಾಹ್, ಸಾಕಾಗಿ ಇವತ್ತಂತೂ ಇಷ್ಟೊಂದು ತರಕಾರಿ ಐಟಮ್ಸು ತರಕಾರಿ ತೊಗೊತಾನೆ ಇದ್ದಾರೆ. ಒಂದೊಂದು ಐಟಮ್ಸ್ ತೊಗೊತಾನೆ ಇದ್ದಾರೆ. ಅಯ್ಯೋ ಸಾಕಾಗೋಗುತ್ತೆ, ಇನ್ನು ಎಷ್ಟು ತೊಗೊತಾರೋ ಅಂತ. ನಮಗೆ ತೊಗೊತಾನೆ ಹಂಗೆ ನೋಡೋಕ್ಕಂತ ಮೊದಲು ಹೋಗಿದ್ದಾನೆ. ಏನೇನೋ ಎತ್ಕೊತಾನೆ ಅವರೇ ಅವಾಗಿಂದ. ಫಸ್ಟ್ ಮನೆಗೆ ಫ್ರೆಂಡ್ಸ್, ನಾವು ಮನೆಗೆ ಹೋಗೋಣ ಅಂದರೆ ತಿರ್ಗಾ ನಾವು ಏನೋ ಎಲೆ ತೊಗೋಬೇಕು ಅಂತ ಹೋದೆ. ಅದಕ್ಕೆ ಎಲೆ ತೊಗೊಂಡು ಹೋಗಲಿ ಅಂತ ಇದೇ ಎಲೆ ತೊಗೊಳಕ್ಕೆ ನಿಂತಿದ್ದೀನಿ. ಫ್ರೆಂಡ್ಸ್, ನನಗಂತೂ ತುಂಬ ಆಸೆ ಆಗೈತೆ. ಏನಂದರೆ ಎಷ್ಟೋ ದಿನಗಳಾಯಿತು ಕೇಕ್ ಏನೂ ತಿಂದಿಲ್ಲ ಅಂತ. ಕೇಕ್ ತಿನ್ನೋಣ ಅಂತ ಕೇಕ್ ತೊಗೊಳಕ್ಕೆ ಬಂದಿದ್ದೀನಿ. ವಾವ್, ನನ್ನ ಫೇವ್ರೆಟ್ ಕೇಕ್ ಅದು ಅಂತ ಅನ್ನೋದು. ಇದಕ್ಕೆ ಹಾಕ್ತವ್ರೆ, ಅದು ಗೋಲ್ಡು. ನನಗೆ ಸ್ಮೆಲ್ಸ್ ಎಲ್ಲ ಹೊಡಿತೈತೆ ಮತ್ತು ಅವಳಿಂದ ಮೂಗಿಗೆ. ಇಷ್ಟು ದಿನಗಳಾಯಿತು ಅಂದರೆ ನನಗೆ ಕೇಕೆ ತಿಂದಿಲ್ಲ ಅಂತ ಒಂದು 20 ಡೇಸ್ ಆ ಥರ ಆಗೋಯ್ತು ಅಂತ ಅನ್ಬೋದು ನಾನು. ಈಗಂತೂ ರೀಸೆಂಟಾಗಿ ಕೇಕೆ ತಿಂದಿದ್ದು, ಅದಕ್ಕೆ ತಿನ್ನಬೇಕು ಅಂತ ಬೇಕ್ರಿಗೆ ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ಅದ್ರ ಜೊತೆ ಇನ್ನೂ ಹನಿ ಕೇಕ್ ಎಲ್ಲ ತೊಗೊಂಡಿದ್ದೀವಿ. ನನಗೆ ಅದು ಬೇಕೇ ಬೇಕಂತ ಕೇಕು ಅದನ್ನು ತೊಗೊಂಡು ಚಾಕ್ಲೇಟ್ ಕೇಕ್ ತೊಗೊಳ್ಳೋಣ ಅಂದರೆ ಅದು ಸರಿಯಾಗಿಲ್ಲ, ಕಾಸ್ಟ್ಲಿ ಅಂತ ಬೇಡ ಅಂತ ಬಿಟ್ವಿ. ಮತ್ತು ಇನ್ನೂ ನಮ್ಮಮ್ಮ ನೋಡಿ ಇಲ್ಲಿ ಆಲೂಗಡ್ಡೆ ಅದು ಇದು ಏನೇನೋ ಐಟಮ್ಸ್ ತೊಗೊಳಕ್ಕೆ ತಿರ್ಗಾ ಬಂದರು. ಇಲ್ಲಿ ಇನ್ನೇನು ಮನೆಗೆ ಇಲ್ಲೇ ಹೋಗೋದಲ್ವ, ಇಲ್ಲೇ ಡೌನು ಅಂತ ಸುಮ್ಮನೆ ಇದ್ದೀವಿ. ಎಷ್ಟೆಷ್ಟು ದಪ್ಪವು ಆಲೂಗಡ್ಡೆಗಳೆಲ್ಲ ಬಂದವೆ. ಈಗಿದು ಜಸ್ಟ್ ಮನೆಗೆ ಬಂದ್ವಿ. ನೋಡಿ ಇಲ್ಲಿ ಕೇಕು ತೊಗೊಬಂದಿದ್ವಲ್ಲ, ನೋಡಿ ಕೇಕ್ ತೊಗೊಂಡಿದ್ವಿ. ಇದನ್ನ ಮೊದಲು ತಿನ್ನೋಣ. ಮೊದಲು ನೋಡ್ತಾ ಇದ್ದೆ, ಇಲ್ಲೇ ತಿನ್ಬಿಡೋಣ ಅನಿಸ್ತೈತೆ. ಈಗ ತಿಂದೇ ಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಈಗಿನ ಜಸ್ಟ್ ಸ್ಪೂನ್ ತೊಗೊಬಂದೆ. ಮೊದಲು ಟೇಸ್ಟ್ ಮಾಡಬೇಕು ನಾನು, ಹೆಂಗಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಟೇಸ್ಟ್ ಮಾಡಬೇಕು. ನೋಡಿ ಆ್ಯಕ್ಚುಲಿ ತುಂಬ ದಿನಗಳಾಯಿತು ಅಂತ ಅನ್ಬೋದು. ಕೇಕೆ ತಿಂದಿರಲಿಲ್ಲ, ಇವತ್ತು ತಿಂತಾಯಿದ್ದೀನಿ. ಟೇಸ್ಟ್ ಮಾಡೋಣ. ಸೂಪರ್ ಅಂತ ಅನ್ನೋದು, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಅದ್ರ ಮೇಲೆ ಈವನ್ ಇದ್ದಿದೆ ನೋಡಿ ಚಾಕ್ಲೇಟು, ಅದು ಇನ್ನೂ ಟೇಸ್ಟ್ ಸಕ್ಕತ್ತಾಗಿ ಕೊಡ್ತಾಯಿದೆ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು ಮಾತ್ರ ಈ ಕೇಕ್ ಕೂಡ. ಆಹಾ,
ಅದ್ಭುತ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಡೈಲಿ ಇದೇ ಥರ ವೀಡಿಯೋಸ್ ಬರ್ತಿರ್ತೀನಿ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬಾಯ್.